Babylon 5. ಮುಡಾ ಸೈಟ್ ವಾಪಸ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಏನಾಗುತ್ತೆ ಮುಂದೆ ಅಂತ ಪ್ರಶ್ನೆ ಇರುತ್ತೆ ಇಲ್ಲಿ. ಸೈಟ್ ವಾಪಸ್ಸಿಂದ ಎಲ್ಲ ಮುಜುಗರಗಳಿಂದ ಪಾರಾಗ್ಬಿಡ್ತಾರಾ ಇವರು? ಕೇಸ್ಗಳೆಲ್ಲ ಡ್ರಾಪ್ ಆಗಿಬಿಡುತ್ತಾ? ಲೋಕಾಯುಕ್ತ ತನಿಖೆನೇ ಮಾಡಲ್ವಾ? ಇಡಿ ತನಿಖೆ ಮಾಡಲ್ವಾ ಅಂತ ಕೂಡ ಅನೇಕ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೈಟ್ ವಾಪಸ್ಸಿಂದ ಅವರ ಆಂತರಿಕವಾಗಿ ಅವ್ರಿಗೊಂದು ಮುಜುಗರ ಆಗಿರುತ್ತಲ್ಲ, ಅದರಿಂದ ಪಾರಾಗಬಹುದು ಅಂತ ಕಾನೂನಾತ್ಮಕವಾಗಿ ಅನುಮಾನ. ವಾಪಸ್ ಮಾಡಿದ ಬಗ್ಗೆ ನ್ಯಾಯಾಲಯಕ್ಕೆ ವಿಷಯ ಕೂಡ ರವಾನೆ ಆಗುತ್ತೆ. ಅವ್ರು ವಾಪಸ್ ಕೊಟ್ಟಿದ್ದಾರೆ ಅಂಥೇಳಿ ಕೋರ್ಟ್ಗೆ ವಿಷಯ ಹೋಗುತ್ತೆ. ಕೋರ್ಟ್ನಲ್ಲಿರ್ತಕ್ಕಂಥ ಕೇಸು ಬಿದ್ದು ಹೋಗುವಂಥ ಸಾಧ್ಯತೆ ಕೂಡ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಡಿ PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದೆಯಲ್ಲ, ಈ ಆ್ಯಕ್ಟ್ನ ಅಡಿಯಲ್ಲಿ ಪ್ರಕರಣವನ್ನು ಕೈ ಬಿಡುತ್ತಾ ಚೆಕ್ ಮಾಡ್ಕೊಳ್ಬೇಕು. ಇದನ್ನು ಕೆಲವರು ಕೈ ಬಿಡಬಹುದು ಅಂತ ಕೂಡ ಹೇಳ್ತಾರೆ, ವಾಪಸ್ ಕೊಟ್ಬಿಟ್ಟಿದ್ದಾರಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ ವಾಪಸ್ ಕೊಟ್ಟುಬಿಟ್ರೆ ಮಾಡಿದ ಕೃತ್ಯಕ್ಕೆ ಹಾಗಾದ್ರೆ ಪನಿಷ್ಮೆಂಟೇ ಇಲ್ವೇನ್ರಿ? ಯಾರದ ಮನೆಯಲ್ಲಿ ಒಂದು 10 ಕೋಟಿ ಸಿಗುತ್ತಪ್ಪ, 10 ಕೋಟಿ ನಾನು ವಾಪಸ್ ಮಾಡಿಬಿಡ್ತೀನಿ, 10 ಕೋಟಿ ನಾನೇನು ಇಟ್ಕೊಳ್ಳಲ್ಲ ಇದನ್ನು ಅಂತ ಹೇಳಿಬಿಟ್ಟ ಮಾತ್ರಕ್ಕೆ ಬಿಟ್ಬಿಡೋಕ್ಕಾಗತ್ತಾ ಅಂತ. ನಿವೇಶನನೇ ಇಲ್ಲ ಅಂತ ಹೇಳಿದ ಮೇಲೆ ಕೇಸ್ ಮುಂದುವರಿಕೆ ಕಷ್ಟ ಅಂತ ಕೆಲವರು ಹೇಳ್ತಾರೆ. ಸೈಟ್ ವಾಪಸ್ನಿಂದ BJPಗೆ ಗೆದ್ದ ಖುಷಿ ಕೂಡ ಸಿಗಬಹುದು. ಆದರೆ CM ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನು ಕೂಡ ಮಾಡೇ ಮಾಡ್ತಾರೆ. ಎಲ್ಲಿವರೆಗೆ ಇಡಿ ಇದನ್ನು ನೋಡಿ, ಇವ್ರು ಏನೇ ವಾಪಸ್ ಅಂತ ಮಾಡ್ಕೊಳ್ಳಿ, ಇಡಿ ನಾನು ಈ ಕೇಸ್ ಬಿಟ್ಬಿಡ್ತಾ ಇದ್ದೀನಿ, ಲೋಕಾಯುಕ್ತ ಕೇಸ್ ಬಿಟ್ಬಿಡ್ತಾ ಇದ್ದೀನಿ, ಇದರಲ್ಲಿ ಏನೂ ಇಲ್ಲ, ತೀರ್ಪು ಬರುವವರೆಗೂ ಕೂಡ ಏನೂ ಹೇಳೋಕ್ಕಾಗಲ್ಲ. ರಾಜಕೀಯವಾಗಿ ಅನಲೈಸ್ ಮಾಡ್ಕೊಂಡು ಹೋಗ್ಬೋದು. ಇದು ಸೈಟ್ ವಾಪಸ್ ಮಾಡಿಬಿಟ್ಟಿದ್ದಾರೆ, ಅವ್ರಿಗೇನು ಬೇಕಿಲ್ವಂತೆ, ಅವ್ರು ಇಟ್ಕೊಂಡೇನು ಮಾಡಬೇಕಾಗಿರಲಿಲ್ಲ, ಇದೆಲ್ಲ ಮಾತು ಕೇಳ್ಕೊಂಡ್ರು ಕೂಡ ಈ ಒಂದು ಹೋರಾಟಗಳಿರ್ತಾವಲ್ಲ, ಇದಂತೂ ನಿಲ್ಲಲ್ಲ ಅಂತ. ವಿಷಯ ಜೀವಂತ ಇಲ್ಲ ಅಂತ ಇವರು ಅಂದುಕೊಂಡಿದ್ದಾರೆ. ಸೈಟ್ ವಾಪಸ್ ಕೊಟ್ಟಲ್ಲಿಗೆ ವಿಷಯ ಇನ್ನೂ ಮುಂದುವರಿಯಲ್ಲ ಅಂಥೇಳಿ. ಆದರೆ ಹೇಳಕ್ಕೆ ಬರಲ್ಲ ಇವು ಯಾವುದನ್ನು ಕೂಡ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಡಾ ಕೇಸು ಇನ್ನೊಂದು ಮತ್ತೊಂದೆಲ್ಲ ಇದೆಯಲ್ಲ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸಂಕೇತ್ ಏಣಿಗೆಯವರಿದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರೊಂದಿಗೆ ಮಾತನಾಡಿಸ್ತೀನಿ ನಾನು. ರಾಜ್ಯಪಾಲರ ಪತ್ರ ಬಹಳ ಗಮನ ಸೆಳೀತಾ ಇದೆ ಇಲ್ಲಿ. ಸಂಕೇತ್ ಏಣಿಗೆ ಸರ್, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ಸರ್, ನಿನ್ನೆ ಅಷ್ಟೇ ಮಾತಾಡಿದ್ವಿ ನಾವು, ಮುಡಾ ಒಂದು ನಿವೇಶನದ ವಿಚಾರದ ಮಾತ್ರ ಬರ್ತಾ ಇತ್ತು, ಇಲ್ಲಿ ಹಣಕಾಸಿನ ವರ್ಗಾವಣೆ ಇನ್ನೊಂದು ಮತ್ತೊಂದು ಇಡಿ ಎಂಟ್ರಿ ಹೇಗೆ ಅಂಥೇಳಿ. ಇದೀಗ ರಾಜ್ಯಪಾಲರ ಪತ್ರ ನನ್ನ ಬಳಿ ಇದೆ ಸರ್. ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಬರೆದಿರ್ತಕ್ಕಂಥ ಪತ್ರ. ತಾವು ಗಮನಿಸಿರ್ತೀರಿ ಅಂತ ಭಾವಿಸ್ತಿದ್ದೀನಿ ನಾನು. ಇದನ್ನು ಮುಂದುವರೆದು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲೊಂದು 387 ಕೋಟಿ ರೂಪಾಯಿಗಳ ವಿಚಾರ ಬರ್ತಿದೆ ಸರ್. ಮುಖ್ಯಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಮುಡಾದ ಹಣವನ್ನು ಒಂದು ಕಡೆ ವರುಣಾಗೆ, ಒಂದು ಕಡೆ ಶ್ರೀರಂಗಪಟ್ಟಣಕ್ಕೆ ಬಳಕೆ ಮಾಡೋಕ್ಕೆ ಇವರು ಹೇಳಿದರು ಅಂಥೇಳಿ PS ನಟರಾಜ್ ಎನ್ನುವವರು ರಾಜ್ಯಪಾಲರಿಗೆ ಕೆಲವು ದಾಖಲೆಗಳನ್ನು ಲಗತ್ತಿಸಿ ದೂರು ಕೊಟ್ಟಿದ್ದಾರೆ. ನನಗೆ ಇದ್ರ ಬಗ್ಗೆ ವಿವರ ಬೇಕು ಅಂಥೇಳಿ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳ ಬಳಿ ಕೇಳಿದ್ದಾರೆ ಅಂತ. ಇಲ್ಲಿ ಫಸ್ಟ್ ಟೈಮ್ ಸರ್ ಎಂಟೈರ್ ಮುಡಾ ಕೇಸು, ಇದು ಮುಡಾ ನಿವೇಶನದ ಕೇಸ್ ಬೇರೆ, ಮುಡಾದ ಹಣವನ್ನು ಕ್ಷೇತ್ರಗಳ ಅಭಿವೃದ್ಧಿಗೆ ಬಳಸುವುದಕ್ಕೆ ಮೌಖಿಕ ಆದೇಶ ಮಾಡಿದ್ರು ಅಂತ ಬಂದಿರತಕ್ಕಂಥ ಆರೋಪ ಬೇರೆ. ಸೊ ಆ ಕೇಸ್ ಒಂದು ಕಡೆ ನಡೀಲಿ ಸರ್, ಆಯಿತು. ಇಡಿ ಲೋಕಾಯುಕ್ತ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರಲ್ಲ, 387 crores ಅಂತ ಇಲ್ಲಿ ಮೆನ್ಷನ್ ಆಗಿದೆಯಲ್ಲ ಸರ್, ಇದು CM ಅವರ ಮೌಖಿಕ ಆದೇಶ ಅಂತ ಹೇಳ್ತಾರಲ್ಲ, ಇದು ಮುಖ್ಯಮಂತ್ರಿಗಳಿಗೆ ಪ್ರಾಬ್ಲಮ್ ಆಗಬಹುದಾ ಅಂತ. ನೋಡಿ, ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ಪತ್ರವನ್ನ ನೋಡಿದೆ. ಅದರಲ್ಲಿ 2 ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಮಾನ್ಯ ರಾಜ್ಯಪಾಲರು ಚೀಫ್ ಸೆಕ್ರೆಟರಿ ಅವ್ರಿಗೆ ಬರೆದಿರೋ ಪತ್ರ ಅದು. ಅದರಲ್ಲಿ PS ನಟರಾಜ್ ಅನ್ನೋರು ಮೈಸೂರಿನವರು ಒಂದು ಪತ್ರ ಬರೆದಿದ್ದಾರೆ. ಒಂದು ಡಿಟೇಲ್ ಆಗಿ ವಿಸ್ತೃತವಾಗಿ ಒಂದು ಪತ್ರ ಬರೆದು 27/8/2024ಕ್ಕೆ 387 ಕೋಟಿ ರೂಪಾಯಿ ಮೂಡಾಕ್ ಸಂಬಂಧಪಟ್ಟಂತ ಹಣವನ್ನ ಶ್ರೀರಂಗಪಟ್ಟಣ ಮತ್ತು ವರುಣಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಭಿವೃದ್ಧಿಗಾಗಿ ಅದನ್ನ ಬಳಕೆ ಮಾಡಿದ್ದಾರೆ ಅಂತ ಒಂದು ಹೇಳ್ತಾರೆ. ಮತ್ತೆ ಎರಡನೇದು ಏನ್ ಹೇಳ್ತಾರೆ ಅಂತಂದ್ರೆ ಮುಖ್ಯಮಂತ್ರಿಗಳ ಮೌಖಿಕ ಆದೇಶದ ಬಗ್ಗೆ ಅಂತ ಹೇಳ್ತಾರೆ. ಇದರಲ್ಲಿ ಬರೋದು 2 ವಿಚಾರಗಳು. ಒಂದು, ಆ 387 ಕೋಟಿ ರೂಪಾಯಿದ ಏನ್ ಹಣ ಇದೆಯಲ್ಲ, ಈಗ ಸಿದ್ದರಾಮಯ್ಯನವ್ರ ಮೇಲೆ ಏನ್ ಆರೋಪ ಮಾಡಿದ್ದಾರೆ, ಈಗ ಆಲ್ಟರ್ನೇಟಿವ್ ಸೈಟ್ ಆಗ್ಲಿ ಮತ್ತೊಂದು ಸೇಲ್ ಡೀಡ್ ಆಗಿರೋದು, ಅದಕ್ಕೆ ಏನು ಸಂಬಂಧವಿಲ್ಲ. ಇದು ಮೊದಲೇದು. ಕರೆಕ್ಟ್. ಎರಡನೇದ್ದು, ಈ ಪ್ರಕರಣನೇ ಬೇರೆ, ಇವ್ರು ಹೇಳ್ತಾ ಇರುವಂತ ವಿಚಾರ ಮತ್ತು ಪ್ರಕರಣನೇ ಬೇರೆ, ಮೊದಲೇದ್ದು. ಎರಡನೇದ್ದು. ಮೂರನೇ ವಿಚಾರ ಏನಂತಂದ್ರೆ, ಈ ಮೂಡಾಕ್ ಸಂಬಂಧಪಟ್ಟಂತ ದುಡ್ಡನ್ನ ಆ 2 ಕ್ಷೇತ್ರಗಳ ಅಭಿವೃದ್ಧಿಗೆ ಉಪಯೋಗ ಮಾಡಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ. ಈ ಮೂಡಾಕ್ ಸಂಬಂಧಪಟ್ಟಿರುವಂತ ಹಣವನ್ನ ಅದರ ವ್ಯಾಪ್ತಿ ಮೀರಿ ಬೇರೆ ಕಡೆ ಏನಾದ್ರೂ ಬಳಕೆ ಆಗಿತ್ತು ಅಂತಂದ್ರೆ ಅದು ಮೂಡಾಗ್ ಬರುವಂತ ಆರೋಪ, ಮೂಡಾದ ಮೇಲಿರುವಂತ ಆರೋಪ, ಮೂಡಾದಲ್ಲಿ ಯಾರ್ಯಾರು ಜವಾಬ್ದಾರಿಯುತವಾಗಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಿರುವಂತ ಆರೋಪ. ಇದು ಮೊದಲೇದ್ದು. ಎರಡನೇ ಅದರಲ್ಲಿ ವಿಚಾರ ಅಂತಂದ್ರೆ, ಅದಕ್ಕೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಯಾರಂತಾರೆ ಅವ್ರ ಮೂಗಿನ ನೇರವಾಗಿ ನಡೆಯುವಂತ ವಿಚಾರಗಳು, ನಿರ್ಣಯಗಳು. ಮತ್ತೆ ಈ ಸಿದ್ದರಾಮಯ್ಯನವರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಿನಿಸ್ಟರ್ ಅಲ್ಲ ನನ್ನ ಅಭಿಪ್ರಾಯದಲ್ಲಿ. ಹಾಗಾಗಿ
ಅದರಲ್ಲಿ ಅವರ ಪಾತ್ರ ಇದೆ ಅಥವಾ ಅವರು ಏನು ಮಾಡಿದ್ದಾರೆ ಅಥವಾ ಆದೇಶ ಮಾಡಿದ್ದಾರೆ ಅಂತ ಏನ್ ಹೇಳ್ತಾ ಇದಾರಲ್ಲ, ಇದು ಯಾವುದೇ ಒಂದು ದಾಖಲೆಗಳು ಇಲ್ಲ ಇದ್ರ ಸಂಬಂಧಪಟ್ಟ. ಮೂರನೇದು ಇನ್ನೊಂದು ಗಂಭೀರವಾದ ವಿಚಾರ ಅಂದ್ರೆ ಮೌಖಿಕ ಆದೇಶ ಅಂತ ಹೇಳ್ತಾರೆ. ಕರೆಕ್ಟ್. ಮೌಖಿಕ ಆದೇಶ ಇವ್ರಿಗೇನ್ ಕಂಡು ಬಂತ, ಇವ್ರೇನ್ ಕೇಳಿದ್ರ ಅನ್ನೋದ್ರ ಬಗ್ಗೆ ಎಲ್ಲೂ ಸ್ಪಷ್ಟತೆ ಇಲ್ಲ. ಈ ಮೌಖಿಕ ಆದೇಶವನ್ನ ಸಾಬೀತು ಮಾಡೋದು ಏನಿದೆಯಲ್ಲ ಬಹಳ ಕಷ್ಟದ ಕೆಲಸ. ಇದು ಮುಂದುವರೆದ ವಿಚಾರ. ಹಾಗಾಗಿ ಇದು ಏನಿದೆ ಅಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆದ ತರ ಇದೆ ಅದು. ಓಕೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮೂಡಾದವರು ಅಭಿವೃದ್ಧಿ ಮಾಡಿದ್ದಾರೆ, ಅದು ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿದಾರೋ ಅಥವಾ ಅಧಿಕಾರ ಅರಿಯಲ್ಲಿ ಮಾಡಿದಾರೋ ಅದು ತನಿಖೆ ಆಗ್ಬೇಕಾಗಿರುವಂತ ವಿಚಾರ. ಮತ್ತೆ ಎರಡನೇದ್ದು ಅದರಲ್ಲಿ ಸಿದ್ದರಾಮಯ್ಯನವರನ್ನ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎರಡನೇದ್ದು ಮೌಖಿಕ ಆದೇಶ ಮಾಡಿದ್ದಾರೆ ಅಂತ. ಮತ್ತೆ ಇನ್ನೊಂದು ಮೂರನೇದ್ದು 387 ಕೋಟಿ ರೂಪಾಯಿ ಅದರಲ್ಲಿ ಹಣ ಬಳಕೆ ಆಗಿದೆ ಅಂತ ಹೇಳ್ತಾರೆ. ಹಣ ಬಳಕೆ ಆಗಿರೋದು ಮೂಡಾದ ಹಣ ಬಳಕೆ ಆಗಿದೆ ಅಲ್ಲಿ ಅಂತ ಹೇಳ್ತಾ ಇರೋದು 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರ ಅವ್ರು ಹೇಳ್ತಾ ಇರೋದು. ಇದಕ್ಕೂ ಅದಕ್ಕೂ ಏನು ಸಂಬಂಧವೇ ಇಲ್ಲ. ಸಿದ್ದರಾಮಯ್ಯನವ್ರದ್ದು ಪ್ರಸ್ತುತ ಚರ್ಚೆಯಲ್ಲಿರುವಂತ ವಿಚಾರಗಳಿಗೆ, ಆಲ್ಟರ್ನೇಟಿವ್ ಸೈಟ್ ಗಳ ಬಗ್ಗೆ, ಅವರ ಮನೆಯವರೇ ಅಂದ್ರೆ ಅವ್ರ ಹೆಂಡತಿಯವರ ಹೆಸರಿಗಾಗಿರುವಂತ ಸೇಲ್ಗಳ ಬಗ್ಗೆ ಏನ್ ನಡೀತಾ ಇದೆ ಚರ್ಚೆ, ಆ ವಿಚಾರಕ್ಕೂ ಈ ವಿಚಾರಕ್ಕೂ ಏನು ಸಂಬಂಧವಿಲ್ಲ. ಆದ್ರೂ ಕೂಡ ಇದರಲ್ಲಿ ಹಣದ ಪ್ರಸ್ತಾಪ ಮಾಡಲಾಗಿದೆ. ಮತ್ತೆ ಸಿಬಿಐ ಎನ್ಕ್ವೈರಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದ್ರಲ್ಲಿ ನೋಡಿ ಒಂದು ವಿಚಾರ ಅಂತಂದ್ರೆ, ಸಿಬಿಐ ಅನ್ನ ಇದರಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಏನೋ ಒಂದು ಭಾಗದ ತರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿಬಿಐಗೂ ಮೂಡಾಗೂ ಯಾವುದೇ ಸಂಬಂಧ ಇಲ್ಲ ಮೊದ್ಲೇದು.